ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅವತಾರಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಅವತಾರವಾದ ಶ್ರೀರಾಮಕೃಷ್ಣರು ಜಗತ್ತಿನ ಜನರ ಮೇಲಿನ ಕರುಣೆಯಿಂದ ಭೂಮಿಗೆ ಅವತರಿಸಿ ಬಂದು ಭವದ ದುಃಖವನ್ನ ಪರಿಹರಿಸಿದವರು ಎಂದು ಹಿರಿಯೂರಿನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ. ನಗರದ ವಾಲ್ಮೀಕಿ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಿಂದ ಶ್ರೀರಾಮಕೃಷ್ಣ ಪರಮಹಂಸರ 191ನೇ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಭಜನೆ ಮತ್ತು ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಅವತಾರ ವರಿಷ್ಠ ಶ್ರೀರಾಮಕೃಷ್ಣ ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಸೈಯದ್ ಮುಕುಂದ್, ವಿಶ್ವಾರಾಧ್ಯ ವೆಂಕಟ ಸುಬ್ಬಣ್ಣ, ನಾಗಶಯನ ಗೌತಮ್, ರಾಧಮ್ಮ, ರವೀಂದ್ರನಾಥ್, ರಾಮಚಂದ್ರಪ್ಪ, ಲಕ್ಷ್ಮೀ ದೇವಮ್ಮ, ಗೀತಾ ನಾಗರಾಜ್, ಅನಸೂಯ ರಾಘವೇಂದ್ರ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ದರು. ರಾಜ ಅಂತಾರೆ, ಅದನ್ನ ನಾನು ನಿನ್ನ ಹಂಗನ್ನಲ್ಲ ಅಂತ ಹೇಳ್ತಾರೆ. ಅವ್ನ ದೋಷಗಳನ್ನ ಅವ್ನ ಮುಖಕ್ಕೆ ತಿಳಿಸ್ಕೊಡ್ತಾ ಇರ್ತಾರೆ. ಅದು ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಆ ಕಿಂಚಿತ್ತಾದ್ರೂ ನಾವು ಪಾಲನೆ ಮಾಡ್ಬೇಕು. ಹಾಗಂತೇಳಿ ಎಲ್ಲರ ಮುಖಕ್ಕೆ ಹೇಳ್ಬೇಕು ಅನ್ನೋದು ಅರ್ಥ ಅಲ್ಲ. ಇಲ್ಲ ಸಲ್ಲದನ್ನ ಹೇಳ್ತಾ ಇರ್ಲಿಲ್ಲ ರಾಮಕೃಷ್ಣರು. ಆದ್ರೆ ಅವನಿಗೆ ತಿಳಿಸ್ಕೊಡ್ತಾ ಇದ್ರು. ಯಾರೇ ಬಂದ್ರು ಅವರಲ್ಲಿ ಈ ಹೊರಗಿನದ ಬೆಳಗಿಗೆ ಬೆಳಗಾಗಬೇಡ, ನಿನ್ನ ಅಂತರಂಗದಲ್ಲಿ ಅಂತ ಒಂದು ನಿಧಿ ಇದೆ, ಅದ್ರ ಕಡೆ ಗಮನ ಕೊಡು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರು. ಶ್ರೀರಾಮಕೃಷ್ಣರ ಅವತಾರದಲ್ಲಿ ಸಾಮಾನ್ಯ ಜನರು ಅವರ ಸಂಪರ್ಕಕ್ಕೆ ಬಂದರು, ಉದ್ಧಾರ ಆದರು. ಅನೇಕ ಪಂಡಿತರು, ಸಾಧಕರು ಬರ್ತಾರೆ. ಅವರನ್ನೆಲ್ಲ ಅವರ ಸಾಧನಾ ಮಾರ್ಗದಲ್ಲಿ ಇನ್ನಷ್ಟು ಎಚ್ಚರಿಸಿ ರಾಮಕೃಷ್ಣರು ಮುಂದುವರಿಸ್ತಾರೆ. ಈ ಅಧ್ಯಾತ್ಮ ಇದೆಲ್ಲ ಅವತಾರ ವರಿಷ್ಠನ ಕೆಲಸ. ರಾಮಕೃಷ್ಣರ ಬಳಿ ಒಂದ್ಸಲ ಇಬ್ರು ಬರ್ತಾರೆ. ಅವರು ತುಂಬಾ Yeshu